ನೆಚ್ಚಿನ ಸದಸ್ಯರು, ಸಂಸದ ಸನ್ಮಾನ್ ಡಿ ಸಿ ಚಂದ್ರಶೇಖರ್ ಅವರೇ, ಹಿರಿಯ ಮುಖಂಡರ ಸನ್ಮಾನ್ಯ ಕೆ.ಜೆ. ಜಾರ್ಜ್ ಅವರೇ, ಕುಂದೂರು ಅವರೇ, ಈಶ್ವರ್ ಖಂಡ್ರೆ ಅವರೇ, ಶ್ರೀ ಮುಟ್ಟಮ್ಮರವರೇ, ಆಂಜನೇಯ ಅವರೇ, ಎಐಸಿಸಿ ಸೆಕ್ರೆಟರಿಗಳಾದ ಸಂದೀಪ್ ಅವರೇ, ಟಿ.ವಿ. ಮೋಹನ್ ಅವರೇ, ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಬ್ಲಾಕ್ ಕಾಂಗ್ರೆಸ್ಸು ಮುಂಚೂಣಿಗಳ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಸವಿಸ್ತರವಾಗಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಾರ್ಜ್ ಅವರು, ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಮಾತನಾಡ್ತಾರೆ. ರಾಜೀವ್ ಗಾಂಧಿ ಒಬ್ಬ ಅಪರೂಪದ ಅದ್ಭುತ ರಾಜಕಾರಣಿ, ಸಂಪರ್ಕ ಕ್ರಾಂತಿಯ ಹರಿಕಾರ. ಈ ದೇಶದಲ್ಲಿ ಲಕ್ಷಾಂತರ ಯುವಕರನ್ನ ನಾಯಕರನ್ನಾಗಿ ಮಾಡಿದ ಕೀರ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ. ಇವತ್ತು ಈ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ, ದೇಶ ಬೆಳವಣಿಗೆ ಆಗಬೇಕಾದ್ರೆ, ದೇಶ ಸುಭದ್ರವಾಗಿರ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಚಿಂತನೆ ಸನ್ಮಾನ್ಯ ರಾಜೀವ್ ಗಾಂಧಿ. ಈ ದೇಶದ 21ನೇ ಶತಮಾನಕ್ಕೆ ತರುವಂತ ಕನಸನ್ನು ಕಂಡಿದ್ರು ರಾಜೀವ್ ಗಾಂಧಿ ಅವರು. ಇವತ್ತು ಏನು ಕಂಪ್ಯೂಟರ್, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ರಾಜೀವ್ ಗಾಂಧಿ ಕೊಡಿದ್ರು. ಈಗಾಗಲೇ ಹೇಳಿದ್ರು 18 ವರ್ಷ ಯುವಕರಿಗೆ ಅಧಿಕಾರ ಕೊಡಬೇಕಂತ. ಆ ಬಗ್ಗೆ ಸ್ವಲ್ಪ ಚರ್ಚೆ ನಡೀತು. ಯಾಕೆ ನಾನು ಅವರ NSU ಕೂಡ ಇದ್ದೆ. ಸಾಕಷ್ಟು ಲೀಡರ್ಗಳು ವಿರೋಧ ಮಾಡಿದ್ರು. ರಾಜೀವ್ ಗಾಂಧಿ ತಪ್ಪು ಮಾಡ್ತೀರಾ, ಯುವಕರಿಗೆ ಅಧಿಕಾರ ಕೊಡಬೇಡಿ, 18 ವರ್ಷ ಯುವಕರಿಗೆ ಕೊಡಬೇಡಿ ಅಂತ ಮಾತನ್ನು ಹೇಳ್ತಾರೆ. ಒಂದು ಸಭೆ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷ ಇವತ್ತು ನೋಡಿ ಅವರ ಚಿಂತನೆ ನೋಡಿ. ಆವಾಗಲೇ ಅವ್ರ ಚಿಂತನೆ, ಇವತ್ತು ದೇಶ ಬೆಳಿಬೇಕಾದ್ರೆ, ಉಳಿಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಯುವಕರ ಕೈಯಲ್ಲಿ ನಾಯಕತ್ವ ಇರಬೇಕು ಅಂತ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗಿದೆ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅವರ ಪ್ರತಿಬಿಂಬ ಇವತ್ತು ರಾಹುಲ್ ಗಾಂಧಿ ಅವರು. ಇವತ್ತು ರಾಜೀವ್ ಗಾಂಧಿ ಅವರ ಬಗ್ಗೆ ಹೇಳ್ಬೇಕಂತೇಳಿ ಬಹುಶಃ ಕಣ್ಕಟ್ಲೇಬೇಕು. ನನ್ನ NSU ಅಧ್ಯಕ್ಷನಾಗಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಮಾಡಿದ್ರು. ಒಂದು ಘಟನೆ ಹೇಳ್ತೀನಿ ನಾನು, ಅದು ನನಗೆ ರಾಜೀವ್ ಗಾಂಧಿಗೆ ಪರಿಚಯ ಅಂತ ಹೇಳೋಂಥ ಮಾತಲ್ಲ. 1989ರಲ್ಲಿ ನನಗೆ ಇದೇ ಬಿನ್ನಿಪೇಟೆಯಲ್ಲಿ ಟಿಕೆಟ್ ಅಸೆಂಬ್ಲಿ ಅನೌನ್ಸ್ ಮಾಡಿದ್ರು. ಯಾವುದೋ ಕಾರಣಗಳಿಂದ ನಂದು ತಪ್ಪೋಯ್ತು. ಅದಾದ್ಮೇಲೆ ಡೆಲ್ಲಿ ಹೋದ್ರೆ ಕರೆದ್ರು ರಾಜೀವ್ ಗಾಂಧಿ ಅವರು. ನಾವೆಲ್ಲ ಹುಡುಗರು ಅವಾಗ, ನಮ್ದ ಲಕ್ಷಾಂತರ ಯುವಕರು ಗೊತ್ತಿದೆ ಅವ್ರಿಗೆ. ಕರೆದ್ರು, ಏನ್ ವಾರ್ಡ್ ಬೆಟ್ಟದಲ್ಲಿ ವೈದ್ಯ ಹೇಗೆ ಆಗೈತೆ, ನಾನು ಈ ಟಿಕೆಟ್ ಕೊಟ್ಟಿದ್ದೆ, ಹೇಗೆ ತಪ್ಪೋಯ್ತು ಅಂತ ಕೇಳಿದ್ರು. ಸೊ ನಾ ಹೇಳಿ ಅದಕ್ಕೆ ಮುಂಚೆ ಮಾತ್ರ ಆಗಿಲ್ಲ, ಡೋಂಟ್ ವರಿ, ಐ ಮೇಕ್ ಎ ಬೋರ್ಡ್ ಚೇರ್ಮನ್ ಅಂತ ಹೇಳಿ ಕೂಡಲೇ ವೀರೇಂದ್ರ ಪಾಟೀಲ್ಗೂ ಫೋನ್ ಮಾಡಿ ಈ ಸಲೀಂ ಅಹಮದ್ಗೆ ಚೇರ್ಮನ್ ಮಾಡ್ಬೇಕಂತ ಮಾತು. ಅದು ಹೇಳಿ 8-9 ತಿಂಗಳಾಯ್ತು. ನಾನು ಚೇರ್ಮನ್ ಆಗಲಿಲ್ಲ, ಮಾಡಿರ್ಲಿಲ್ಲ. ಅವಾಗ ಒಂದು DCC PCC ಕಾನ್ಫರೆನ್ಸ್ ಮೌಲಂಕರ್ ಹಾಲ್ ಅಲ್ಲಿ ಡೆಲ್ಲಿ ನಡೀತು. ಇಡೀ ದೇಶದಲ್ಲಿ ಎಲ್ಲಾ ಲೀಡರ್ಗಳು ಬಂದಿದ್ರು. ಅವರು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ಕಾಂಗ್ರೆಸ್ ಅಧ್ಯಕ್ಷ. ನಿಮ್ಗೆ ಗೊತ್ತಿದೆ, ಸಭೆ ಆದ್ಮೇಲೆ ಹಿಂದ್ಗಡೆ ಹಾಲ್ ಅಲ್ಲಿ ರಾಜ್ಯ ಮಟ್ಟಿಗೆ ಎಲ್ಲಾ ರಾಜ್ಯಗಳನ್ನ ಕರೆಸಿ ಲೀಡರ್ ಕರೆಸಿ ಚರ್ಚೆ ಮಾಡ್ತಾರೆ ರಾಜೀವ್ ಗಾಂಧಿ. ಸೊ ನಾನು ಮತ್ತೆ ರಮನಾಥ್ ರೈ ಪಕ್ಕದಲ್ಲಿ ನಿಂತಿದ್ರು. ಅದು ಸಾವಿರಾರು ಜನ ನಿಂತಿದ್ದಾರೆ. ಅವ್ರು ಪಾಸ್ ಆದ್ರು, ಸೆಕ್ಯೂರಿಟಿ ಎಲ್ಲ ಇದ್ರು. ಈಗ ಹೋಗ್ತಾ ಇರುವಾಗ ನನ್ ಜಸ್ಟ್ ಕೈ ಮುಗಿಸ್ತಾ ಸಲೀಂ ಅಹಮದ್ ಸರ್ ಮುಂದೆ ಹೋದ್ರು, ವಾಪಸ್ ಹಿಂದೆ ಬಂದ್ರು. ಸಲೀಂ, ವೀರೇಂದ್ರ ಪಾಟೀಲ್ ಮೇಕ್ ಯು ಚೇರ್ಮನ್ ಆಫ್ ನಾಟ್? ನೋಡಿ ಅವರ ಚಿಂತನೆ. ಆ ಬಿಸಿಯಲ್ಲೂ ಕೂಡ ಒಬ್ಬ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ತಯಾರು ಮಾಡಿ ರಾಜೀವ್ ಗಾಂಧಿ ಅವರು ಅವರ ಭಾವನೆ, ಅವರ ಚಿಂತನೆ ವಿಶೇಷವಾಗಿ ಯುವಕರಿಗೆ ಕಾಂಗ್ರೆಸ್ ಬಗ್ಗೆ ಇತ್ತು. ಈ ವಿಚಾರವನ್ನು ರಮಾನಾಥ್ ರೈ ಅವರು ಅದಕ್ಕೆ ಸಾಕ್ಷಿ. ನಾನು ಹೇಳಿದ ರಮಾನಾಥ್ ಎಲ್ಲ ಹೇಳ್ಕೊಂಡು ಹೋದ್ರು, ನೋಡಿ ರಾಜೀವ್ ಗಾಂಧಿ ಅವರು ಯುವಕರಿಗೆ ಮತ್ತೆ ಈ NSU ಅವರಿಗೆ ಯೂತ್ ಕಾಂಗ್ರೆಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಆ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ಸಮಯದಲ್ಲಿ ಇವತ್ತು ಹಲವಾರು ರಾಜ್ಯ ಮುಖ್ಯಮಂತ್ರಿಗಳಿಗೆ ಆಗಿದ್ದಾರೆ, ಮಂತ್ರಿಗಳೇ ಆಗಿದ್ದಾರೆ, MP ಗಳಾಗಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರ ನಾಯಕ ಮಾಡುವಂತಹ ಕೀರ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರ ಮಾತನ್ನು ಹೇಳ್ತಾ, ಇನ್ನು ಹಲವಾರು ಕೂಡ ನಾವೆಲ್ಲ ಇವತ್ತು ನಮ್ಮ ಚಿಂತನೆಗಳನ್ನ, ರಾಜೀವ್ ಗಾಂಧಿ ಚಿಂತನೆ ಯುವಕರಿಗೆ ಹೆಚ್ಚು ಅಧಿಕಾರ ಆ ರೀತಿಯಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ರಾಹುಲ್ ಗಾಂಧಿ ಇವತ್ತು ಅದೇ ಹೆಜ್ಜೆಯಲ್ಲಿ ಇವತ್ತು ಇರ್ತಾರೆ. ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾರೆ, ಯುವಕರಿಗೆ ಶಕ್ತಿ ಬರಬೇಕು, ಯುವಕರಿಗೆ ಹೋರಾಟ ಅಧಿಕಾರ ಕೊಡಬೇಕು, ಯುವಕರಿಗೆ ನಾನು ಅವಕಾಶ ಮಾಡಿಕೊಟ್ಟು ಹೇಳಂತ ಮಾತು ಹೇಳ್ತಾರೆ. ಇವತ್ತು ವಿಶ್ವಾಸದಿಂದ ನಾನು ಹೇಳ್ತೀನಿ, ಇವತ್ತು ಬರೆದಿಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ವಿಶ್ವಾಸ. ಇದೇ ರಾಜೀವ್ ಗಾಂಧಿ ಚಿಂತನೆ, ಇದೇ ರಾಹುಲ್ ಗಾಂಧಿ ಚಿಂತನೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ, ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ನೀಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಿ, ಇವತ್ತು ನರೇಂದ್ರ ಮೋದಿ ಅವರು ಅಬ್ ಕಿ ಬಾತ್ 400 ಪಾರ್ ಹೇಳಿದ್ರು. ಎಲ್ಲಿ 400 ಪಾರ್ ಆಯ್ತು? ಜನ ಮನೆಗೆ ಕಳಿಸಿದ್ರು. ಕೇರಳದಿಂದ 25 ಸೀಟ್ ಬರ್ತಾರೆ, ಕೇಂದ್ರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇತ್ತು. 240 ಇತ್ತು.
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಯಾವ ವಿಕಾಸ ಮಾಡಲಿಲ್ಲ, ಸಬ್ಕಾ ಸಾಥ್ ಮಾಡಲಿಲ್ಲ. ಈಗಾಗಲೇ ಹೇಳಿದಾಗೆ ಸಬ್ಕಾ ವಿನಾಶ ಮಾಡಿದ್ರು. ಅದರಿಂದ ಇವತ್ತು ನಾವು ರಾಜೀವ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷದ ಈ ಸಿದ್ಧಾಂತಗಳನ್ನು ನಡೀಬೇಕು ಮತ್ತು ರಾಜೀವ್ ಗಾಂಧಿ ಆದರ್ಶಗಳನ್ನು ನಾವು ನಡೀಬೇಕಾಗಿದೆ. ಅದೇ ರೀತಿ ದೇವದಾಸ್ ಅವರ ಚಿಂತನೆ ಈಗಾಗಲೇ ಹಲವಾರು ಮುಖಂಡರು ಹೇಳ್ತಾರೆ. ಅವರ ಸಾಮಾಜಿಕವಾಗಿ ಬಡವರಿಗೆ ದೊಡ್ಡ ಶಕ್ತಿ ಕೊಡುವಂತಹ ಧೀಮಂತ ನಾಯಕ ದೇವದಾಸ್ ಅವರು. ಅವರ ಆದರ್ಶಗಳನ್ನು ಕೂಡ ನಾವು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇವತ್ತು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ನಾವು ಭಾಗಿದ್ದೀವಿ. ಅದು ರಾಜೀವ್ ಗಾಂಧಿ ನಮ್ಮ ಜೊತೆ ಇಲ್ಲ. ಅವ್ರು ಇರ್ತಾ ಇದ್ರೆ ಬಹುಶಃ ಒಂದು 15 ವರ್ಷ ಈ ದೇಶ ಪ್ರಧಾನಮಂತ್ರಿಯಾಗಿ ಕನಿಷ್ಠವಾಗಿ ಇರ್ತಾ ಇದ್ರು. ಈ ದೇಶದ ಐಕ್ಯತೆಗೆ ತಮ್ಮ ಪ್ರಾಣವನ್ನು ಯೋಚನೆ ಮಾಡಿದ್ದಾರೆ. ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ. ಅವರನ್ನು ನಾವು ಸ್ಮರಿಸ್ಕೋಬೇಕು. ಅವರ ಆದರ್ಶಗಳ ಮೇಲೆ, ಅವರ ಚಿಂತನೆಗಳ ಮೇಲೆ, ವಿಶೇಷವಾಗಿ ನಮ್ಮ ಯುವಕರಿಗೆ, ಮಹಿಳೆಯರಿಗೆ ಕೊಟ್ಟಂತಹ ಶಕ್ತಿಯನ್ನ, ಯಾರು ಶಕ್ತಿ ಕೊಟ್ಟಿದೆ ಅದನ್ನ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು ಅಂತ ಮಾತನ್ನು ಹೇಳಿ 12 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್.